ಉತ್ಸವ್ ಪಟೇಲ್ ನಿಮ್ಮ 625ಕ್ಕೆ 625 ಅಂಕ ತಗೊಂಡು ರಾಜ್ಯಕ್ಕೆ ಪ್ರಥಮ ಬಂದಿದ್ದೀರಾ. ಇದಕ್ಕೆ ಏನು ಅನಿಸ್ತಾ ಇದೆ? ನಿಮ್ಗೆ ಯಾವ ರೀತಿ ಖುಷಿ ಆಗ್ತಾ ಇದೆ? ಸಖತ್ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿದ್ದೆ 625 ಬರುತ್ತೆ ಅಂತ. ಸ್ಕೂಲಿಂದ ಸಪೋರ್ಟ್ ಇತ್ತು, ಪೇರೆಂಟ್ಸ್ ಸಪೋರ್ಟ್ ಇತ್ತು, ನನ್ನ ಡೆಡಿಕೇಶನ್ ಹಾರ್ಡ್ ವರ್ಕಿಂದ 625 ಬಂದಿದೆ. ಅದಕ್ಕೆ ಖುಷಿ ಆಗ್ತಿದೆ. ಇದಕ್ಕೆ ನಿಮ್ಮ ಪ್ರಿಪ್ರೇಷನ್ಸ್ ಹೇಗಿತ್ತು? ನಿಮ್ಮ ಸ್ಕೂಲಿಂದ ಯಾವ ರೀತಿ ಸಪೋರ್ಟ್ ಕೊಟ್ಟರು? ಸ್ಟಡಿ ಹಾಲಿಡೇಸ್ ಟೈಮಲ್ಲಿ ಸ್ಟಡಿ ಟೈಮಲ್ಲೆಲ್ಲ ನಾನು ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಜಾಸ್ತಿ ಸ್ಟಡಿ ಕಡೆನೇ ಫೋಕಸ್ ಆಗಿದ್ದೆ. ಏನೇ ಡಿಸ್ಕಷನ್ಸ್ ಫ್ರೆಂಡ್ಸ್ ಜೊತೆ ಟೀಚರ್ಸ್ ಜೊತೆ ಏನೇ ಡಿಸ್ಕಷನ್ ಇದ್ದರೂ ಸ್ಟಡೀಸ್ ಬಗ್ಗೆನೇ ಇರ್ತಿತ್ತು. ಯಾವ ಥರ ಪೇಪರ್ ಇರ್ಬೋದು ಅದ್ರ ಬಗ್ಗೆ ಡಿಸ್ಕಷನ್ ಇರ್ತಿತ್ತು. ಆಮೇಲೆ ಅದೇ ಡೌಟ್ಸ್ ಕ್ಲಿಯರ್ ಮಾಡೋದಿದ್ರು ಟೀಚರ್ಸ್ ಹತ್ರ ಹೋಗ್ತಿದ್ದೆ. ಜಾಸ್ತಿ ಸ್ಟಡೀಸ್ ಕಡೆ ಕಾನ್ಸಂಟ್ರೇಷನ್ ಇದ್ದಿದ್ದರಿಂದ ನನಗೆ ಜಾಸ್ತಿ ಡಿಸ್ಟ್ರಾಕ್ಷನ್ಸ್ ಏನೂ ಇರಲಿಲ್ಲ. ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ಮನೆಯಲ್ಲೂ ನನಗೆ ಸ್ಟಡಿ ಎನ್ವಿರಾನ್ಮೆಂಟ್ ಇದ್ದಿದ್ದರಿಂದ 625 ಬರೋಕ್ಕೆ ಹೆಲ್ಪ್ ಆಯಿತು. ಓಕೆ, ನಿಮ್ಮ ಈ ರಿಸಲ್ಟ್ಗೆ ಪೇರೆಂಟ್ಸ್ ಮತ್ತು ಟೀಚರ್ಸ್ ರಿಯಾಕ್ಷನ್ ಹೇಗಿದೆ? ಪೇರೆಂಟ್ಸ್ ಟೀಚರ್ಸ್ ಎಲ್ಲ ಖುಷಿಯಾಗಿದ್ದಾರೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಖುಷಿಯಾಗಿದೆ. ಸ್ಕೂಲ್ ಮ್ಯಾನೇಜ್ಮೆಂಟ್ 625 ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಯಾಕೆಂದರೆ ಸಖತ್ತು ಹಾರ್ಡ್ ವರ್ಕಿಂದ ಪ್ರಿಪೇರ್ ಮಾಡಿದರು ನಮ್ಮನ್ನೆಲ್ಲ. ಹಾಗಾಗಿ 625 ಕೊಟ್ಟೋದು ನನಗೆ ಖುಷಿ ಇದೆ. ಓಕೆ, ನಿಮ್ಮೊಂದು ಈ ರಿಸಲ್ಟ್ಗೆ ಪೇರೆಂಟ್ಸಿಂದ ಏನಾದರೂ ಪ್ರೆಷರ್ ಇತ್ತಾ ಅಥವಾ ಸಪೋರ್ಟ್ ಇತ್ತಾ? ಯಾವ ರೀತಿ ಹೇಳ್ತೀರಾ? ಇಲ್ಲ, ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಇದೆ, ಆದರೂ ಅವರು ನಮ್ಮ ಹತ್ರ ಏನೂ ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ. ಅವರು ಹೇಳಿದರು ನಿಂಗೆ ಎಷ್ಟಾಗುತ್ತೆ ಅಷ್ಟು ಮಾಡು ಅಂತ. ನಾನು ಯಾವತ್ತೂ 100% ಟ್ರೈ ಮಾಡಿದೆ. ಹಾಗಾಗಿ ಇದು ಪಾಸಿಬಲ್ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಜೂನಿಯರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಒಂದು ಈ ರಿಸಲ್ಟು ನೆಕ್ಸ್ಟ್ ಅವ್ರು ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಸ್ಕೂಲಿಂದ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ ಅವರಿಂದ ಹಾರ್ಡ್ ವರ್ಕ್ ಬಂದರೆ ಸಾಕು, 625 ತೆಗಿಬೋದು. ಬೋರ್ಡ್ ಎಕ್ಸಾಮ್ಸ್ ಅಂತ ಏನು ಟೆನ್ಷನ್ ತೊಗೊಬಾರ್ದು. ಸ್ಕೂಲಿಂದ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಏನು ಸಿಲೆಬಸ್ ಇರುತ್ತೆ ಅದನ್ನೆಲ್ಲ ಎಡಿಟ್ ಟೈಮಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅದನ್ನು ನಾವು ಫಾಲೋ ಮಾಡಬೇಕು. ಆಗ ನಮಗೆ ಮಾರ್ಕ್ಸ್ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಮುಂದೆ ಏನು ಮಾಡಬೇಕಂತ, ಯಾವುದು ಸಬ್ಜೆಕ್ಟ್ ತೊಗೋಬೇಕಂತ ಅಂದ್ಕೊಂಡಿದ್ದೀರಾ? ನಾನು ಸೈನ್ಸ್ ಸ್ಟ್ರೀಮ್ ತೊಗೊಂಡಿದ್ದೀನಿ. ಕಾರ್ಕಳ ಜ್ಞಾನಸುಧ ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆ. ನಾನು ಮುಂದೆ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಏಮ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ಮಗ ಔಟ್ ಆಫ್ ಔಟ್ ತೊಗೊಂಡು ರಾಜ್ಯಕ್ಕೆ ಪ್ರಥಮ ಬಂದಿದ್ದಾರೆ. ಮ್ಯಾಮ್, ಇದು ಯಾವ ರೀತಿ ಸಂತೋಷ ಆಗ್ತಿದೆ ನಿಮಗೆ? ಏನು ಅನ್ನಿಸ್ತಾ ಇದೆ? ಹೇಳ್ಕೊಳಕ್ಕಾಗಲ್ಲ ಮ್ಯಾಮ್, ಅಷ್ಟು ಖುಷಿ ಆಗ್ತಾಯಿದೆ. ತುಂಬ ಹೆಮ್ಮೆ ಅನ್ನಿಸ್ತಿದೆ ನನ್ನ ಮಗನ ಬಗ್ಗೆ. ಭಾಳ ಖುಷಿ ಅಂದರೆ ಭಾಳ ಖುಷಿ ಆಗ್ತಿದೆ. ನಮ್ಮ ಸ್ಕೂಲ್ ಬಗ್ಗೆನೂ ತುಂಬ ಹೆಮ್ಮೆ ಇದೆ. ಭಾಳ ಅದು ಹೇಳೋಕ್ಕೆ ಆಗಲ್ಲ ಮ್ಯಾಮ್, ಅಷ್ಟು ಖುಷಿ ಇದೆ ನಮಗೆ. ಸರ್, ನೀವೇನು ಹೇಳ್ತೀರಿ? ಪ್ರಥಮವಾಗಿ ಈ ಶಾಲೆ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಆಮೇಲೆ ನಾನು ಈ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಎಕ್ಸ್ಪೆಕ್ಟ್ ಮಾಡಿಲ್ಲದ್ರಿಂದ ಅದಮ್ಯವಾದ ಖುಷಿ ಆಗ್ತಾಯಿದೆ. ಇನ್ ಕೇಸ್ ಕಡಿಮೆ ಬಂದಿದ್ರು ಇದೇ ಥರ ರಿಯಾಕ್ಟ್ ಮಾಡ್ತಿದ್ರಾ? ಕಡಿಮೆ ಬಂದಿದ್ರು ಇದೇ ಥರ ರಿಯಾಕ್ಟ್ ಮಾಡ್ತಿದ್ದು. ಬಟ್ ಇವತ್ತು ಅದನ್ನು ಹೇಳಾಗಿಲ್ಲ. ಯಾಕೆಂದ್ರೆ ಬಂದಾದಮೇಲೆ ಅದು ಖುಷಿಗೆ ಪಾರನೇ ಇಲ್ದಂಗೆ ಆಗೋಗಿದೆ. ಥ್ಯಾಂಕ್ ಯು ಸರ್. ನಮ್ಮ ಶಾಲೆ ರಿಸಲ್ಟ್ಸ್ ಈ ವರ್ಷ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸತತವಾಗಿ ನಾವು ಫಲಿತಾಂಶಗಳನ್ನ ಕೊಡ್ತಾ ಬಂದಿದ್ದೀವಿ. ಇನ್ನೊಂದು ಹೆಮ್ಮೆಯ ವಿಚಾರ ಏನಂತ ಅಂದರೆ, ನಮ್ಮ ಮಕ್ಕಳು ಅಕಾಡೆಮಿಕ್ಸ್ ಜೊತೆಗೆ ರಿಸರ್ಚ್, ಕಮ್ಯುನಿಟಿ ಸರ್ವಿಸಸ್, ಪಬ್ಲಿಕ್ ಸ್ಪೀಕಿಂಗ್ ಮತ್ತು ಎಲ್ಲ ಕ್ವಿಝ್, ಸೈನ್ಸ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಪ್ರೊಆ್ಯಕ್ಟಿವ್ ಆಗಿ ಕಾಂಟ್ರಿಬ್ಯೂಷನ್ಸ್ ಆ್ಯಂಡ್ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಸೊ ನಮ್ಮ ವಿಜಯ ಶಾಲೆಯ ಎಲ್ಲರ ಆಶಯ ಏನಂತ ಅಂದರೆ, ನಮ್ಮ ಮಕ್ಕಳು ಲೈಫ್ ಲಾಂಗ್ ಲರ್ನರ್ಸ್ ಆಗಬೇಕು ಅಂತ, ನಮ್ಮ ದೇಶಕ್ಕೆ ಮತ್ತು ನಮ್ಮ ಪ್ಲ್ಯಾನೆಟ್, ನಮ್ಮ ಮದರ್ ಅರ್ತ್ಗೆ ಒಳ್ಳೆ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ನಾವೆಲ್ಲರಿಗೂ ಆಶಿಸ್ತೇವೆ. ಧನ್ಯವಾದಗಳು. ಪ್ರಿಯ ವಿದ್ಯಾರ್ಥಿಗಳೇ, ಮಾರ್ಚ್ ಮತ್ತು ಏಪ್ರಿಲ್ ಮಾಹೆಯಲ್ಲಿ ನಡೆದಂತಹ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದಂತಹ ಮತ್ತು ನಿಮ್ಮ ಕೈಲಾದಂಥ ಸಾಧನೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಶುಭಾಶಯಗಳನ್ನು ಹೇಳಲು ಇಚ್ಛಿಸುತ್ತೇನೆ. ನಮ್ಮ ಶಾಲೆಯ ಮಾರ್ಚ್ ಮತ್ತು ಏಪ್ರಿಲ್ ಮಾಹೆಯಲ್ಲಿ ನಡೆದ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಒಟ್ಟು 148 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು. ಅದರಲ್ಲಿ 148 ವಿದ್ಯಾರ್ಥಿಗಳು ತೇರ್ಗಡೆಯಾಗಿ 100% ಫಲಿತಾಂಶವನ್ನು ನಮ್ಮ ಶಾಲೆಗೆ ನೀಡಿರ್ತಾರೆ. ಅದರಲ್ಲಿ ಉತ್ಸವ್ ಪಟೇಲ್ 625ಕ್ಕೆ 625 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಹೆಮ್ಮೆ ಮತ್ತು ಕೀರ್ತಿಯನ್ನು ತಂದಿರುತ್ತಾನೆ. ಆತನಿಗೆ ವೈಯಕ್ತಿಕವಾಗಿ ಮತ್ತು ಆತನ ಪೋಷಕರಿಗೂ ಕೂಡ ವೈಯಕ್ತಿಕವಾಗಿ ಶಾಲಾ ಆಡಳಿತ ಮಂಡಳಿ ಮತ್ತು ಶಾಲೆಯ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಾವು ಸತತವಾಗಿ 4 ವರ್ಷಗಳಿಂದನೂ ನಮ್ಮ ಶಾಲೆ ರಾಜ್ಯಕ್ಕೆ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಂಡು ಬಂದಿದೆ. ಅದರಲ್ಲೂ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ವಿ. ಈ ವರ್ಷ ಆ ಒಂದು ಸ್ಥಾನವನ್ನು ಉತ್ಸವ್ ಪಟೇಲ್ ಪಡೆದಿರುವಂಥದ್ದು ಇನ್ನೂ ನಮಗೆ ಹೆಚ್ಚಿನ ಒಂದು ಸಂತೋಷವನ್ನು ತಂದುಕೊಟ್ಟಿದೆ. ಒಟ್ಟು 148 ವಿದ್ಯಾರ್ಥಿಗಳಲ್ಲಿ ಮೊದಲ 10 ಸ್ಥಾನಗಳನ್ನು ನಮ್ಮ ಶಾಲೆಯ 15 ವಿದ್ಯಾರ್ಥಿಗಳು ಪಡೆದುಕೊಂಡಿರುತ್ತಾರೆ. 130 100ಕ್ಕೆ 100 ಅಂಕಗಳನ್ನು ನಾವು ಪಡೆದುಕೊಂಡಿದ್ದೀವಿ. ಸೊ ಈ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಶಾಲೆ ಆಡಳಿತ ಮಂಡಳಿ, ವೈಯಕ್ತಿಕವಾಗಿ ಮತ್ತು ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಇನ್ನು ಉತ್ಸವ್ ಪಟೇಲ್ ಪರವಾಗಿ ಮಾತಾಡೋದಾದರೆ, ಆತ ಈ ವರ್ಷದಲ್ಲಿ ಹಲವಾರು ಸಾರಿ ಅನಾರೋಗ್ಯಕ್ಕೆ ಒಳಗಾಗಿದ್ದರೂ ಕೂಡ
ನಾನು ಏನಾದರೂ ಒಂದು ಸಾಧಿಸಲೇಬೇಕು ಅನ್ನೋ ಒಂದು ಛಲದೊಂದಿಗೆ ಹೆಚ್ಚಿನ ವ್ಯಾಸಂಗವನ್ನು ಮಾಡಿದ್ದಾನೆ. ಆತನೊಂದಿಗೆ ಇನ್ನೂ ಹಲವಾರು ವಿದ್ಯಾರ್ಥಿಗಳಿದ್ದಾರೆ. ಸೊ ನಾವು ಮುಂದಿನ ಒಂದು ರಿವ್ಯಾಲ್ಯೂಯೇಷನ್ನಲ್ಲಿ ಇನ್ನೂ 4-5 ಮಕ್ಕಳು 625ಕ್ಕೆ 625 ಅಂಕಗಳನ್ನು ಪಡೆದುಕೊಳ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಈ ಎಲ್ಲ ಒಂದು ಸಾಧನೆಗೆ ನಮಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದಂತಹ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು ಮತ್ತು ನಮ್ಮ ನೆಚ್ಚಿನ ಪೋಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ನಾನು ಆಭಾರಿಯಾಗಿರುತ್ತೇನೆ. ಅವರಿಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು, ಧನ್ಯವಾದಗಳು.